सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಮನುಷ್ಯ ಚಕ್ರವರ್ತಿಯಿಂದ ಹಿಡಿದು ಬೇರೆ ಬೇರೆ ಸ್ತರಗಳಲ್ಲಿ ದೇವತೆಗಳ ತರತಮ ಭಾವ, ಹೇಗೆ ಒಬ್ಬರಿಗಿಂತ ಒಬ್ಬರು ಸಾಧನೆಯಲ್ಲಿ ಹೆಚ್ಚಾದಾಗ ಜ್ಞಾನ ಹೆಚ್ಚು, ಭಕ್ತಿ ಹೆಚ್ಚು, ಆನಂದ ಹೆಚ್ಚು. ಸಾಮಾನ್ಯ ಇದು ಮೂರು ಒಂದಕ್ಕೊಂದು ಸಂಬಂಧ. ಈ ಜ್ಞಾನ, ಭಕ್ತಿ, ಆನಂದ. ಆನಂದಕ್ಕೆ ಕಾರಣ ಇವನ ಜ್ಞಾನ ಮತ್ತು ಭಕ್ತಿ. ಅದರಿಂದ ಜ್ಞಾನ ಭಕ್ತಿ ಹೆಚ್ಚಿದ ಹಾಗೆ ಆನಂದ ಹೆಚ್ಚು. ಹಾಗೆ ಈ 100 ಪಟ್ಟು ಹೆಚ್ಚು ಆನಂದ ಅಂತ ಹೇಳ್ತಾರಲ್ಲ, ಅಲ್ಲಿ ಎಲ್ಲ ನಾವು ತಿಳ್ಕೊಳ್ಬೇಕಾದೇನು, 100 ಪಟ್ಟು ಜ್ಞಾನ ಹೆಚ್ಚು, 100 ಪಟ್ಟು ಭಕ್ತಿ ಹೆಚ್ಚು, 100 ಪಟ್ಟು ಆನಂದವೂ ಹೆಚ್ಚು. ಸಾಧನ ಹೆಚ್ಚಾದಾಗ ಅದರಿಂದ ಬರತಕ್ಕಂಥ ಫಲವು ಹೆಚ್ಚುತ್ತಾ ಹೋಗುತ್ತೆ. ಇನ್ನೂ ಒಂದು ವಿಶೇಷ ಅಂತಂದರೆ, ಇದು ಜ್ಞಾನ ಭಕ್ತಿ ಅನ್ನುವುದು ಬುದ್ಧಿ ಬಲ ಆಯಿತು. ದೇಹ ಬಲವೂ ಹಾಗೆಯೇ. ದೇಹ ಬಲದಲ್ಲಿ ಕೂಡ ಒಬ್ಬೊಬ್ಬ ಸಾಧಕನು 100 ಪಟ್ಟು ಅವನು ಒಳಗಿನಿಂದ ಏರಿದಾಗ ಅವನು ದೈಹಿಕವಾಗಿಯೂ ಅಷ್ಟೇ ಬಲಿಷ್ಠನಾಗ್ತಾನೆ. ಅದೇ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠ. ಅದರಿಂದ ದೇಹ ಬಲದಲ್ಲಿ ಕೂಡ ದೇವತೆಗಳು ಅವರ ತರತಮ ಭಾವದಿಂದ ಉತ್ತಮ ಸ್ತರದಲ್ಲಿರ್ತಕ್ಕಂಥ ದೇವತೆಗಳು ತಮ್ಮ ಕೆಳಗಿನ ಸ್ತರದಲ್ಲಿರ್ತಕ್ಕಂಥ ದೇವತೆಗಳಿಗಿಂತ ಮನುಷ್ಯರಿಗಿಂತ ಹೆಚ್ಚು ಬಲಿಷ್ಠರೂ ಆಗಿರ್ತಾರೆ. ದೇಹ ಬಲ, ಬುದ್ಧಿಬಲ, ಜ್ಞಾನ, ಭಕ್ತಿ, ವೈರಾಗ್ಯ, ಆನಂದ ಎಲ್ಲ ಇದು ಒಂದಕ್ಕೊಂದು ಸಂಬಂಧಪಟ್ಟು ತರತಮ ಭಾವದಲ್ಲಿ ಬೆಳಕೊಂಡು ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವು ನಿನ್ನೆ ಚಕ್ರವರ್ತಿಯಿಂದ ಮನುಷ್ಯಗಂಧರ್ವರಿಂದ ದೇವಗಂಧರ್ವರು, ದೇವಗಂಧರ್ವರಿಂದ ಪಿತೃಗಳು, ಆ ಮಟ್ಟದ ತನಕ, ಪಿತೃಗಳ ತನಕ ತಾರತಮ್ಯದ ಒಂದು ಮಜಲನ್ನು ನೋಡಿದ್ದೆವು. ಪಿತೃಗಳ ನಂತರ ಇನ್ನೂ ದೇವತಾಗಣ ಬರುತ್ತೆ. ಆದರೆ ನಮ್ಮ ತತ್ವಾಭಿಮಾನ ದೇವತೆಗಳು ಇನ್ನೂ 2 ಮೆಟ್ಲ ಮೇಲೆ ಇದ್ದಾರೆ. ಪಿತೃಗಳ ನಂತರ ಬರೋವರು ತೇಯೇ ಶತಂ ಪಿತೃಣಾಂ ಚಿರಲೋಕಲೋಕಾನಾಮಾನಂದಾಃ ಸ ಏಕಃ ಆಜಾನಜಾನಾಂ ದೇವಾನಾಮಾನಂದಃ. ದೇವತೆಗಳಲ್ಲಿ 3 ಮಜಲ ಮಾಡ್ತಾರೆ. ಒಂದು ಆಜಾನಜ ದೇವತೆಗಳು, ಆಮೇಲೆ ಕರ್ಮಜ ದೇವತೆಗಳು, ಆಮೇಲೆ ತತ್ವಾಭಿಮಾನಿ ದೇವತೆಗಳು. ಈ ಆಜಾನಜ ದೇವತೆಗಳು ಅಂದರೆ ಸಹಜವಾಗಿ ದೇವ ಯೋನಿಯಲ್ಲಿ ಹುಟ್ಟಿದವರು, ಆದರೆ ಅವರಿಗೆ ಯಾವುದೇ ತತ್ವಾಭಿಮಾನ ಇಲ್ಲ. ನಮ್ಮ ಉಪಾಸನೆಗೆ ಸಿಗುವಂಥ ಯಾವುದೇ ಒಂದು ಸ್ಥಾನಮಾನ ಇಲ್ಲ. ದೇವಕೋಟಿ ಪ್ರವಿಷ್ಟರು ಅಷ್ಟೇ. ಆಜಾನಜರು ಅಂದರೆ ಸಹಜವಾಗಿ, ಆಜಾನಜ ಅಂದರೆ ಸಹಜ ಸ್ವಾಭಾವಿಕ ದೇವತೆಗಳು, ಅವರು ಜನ್ಮತಃ ಸ್ವರೂಪತಃ ದೇವತೆಗಳು. ಆದರೆ ನಮ್ಮ ಉಪಾಸನೆಯಲ್ಲಿ ಎಲ್ಲಿಯೂ ಅವರು ಇಂಥ ತತ್ವಕ್ಕೆ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವಂಥ ಪೋರ್ಟ್ಫೋಲಿಯೋ ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ಶಾಸ್ತ್ರದಲ್ಲಿ ವೇದಗಳಲ್ಲಿ ಎಲ್ಲಿಯೂ ಅವರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಅಂದ ಒಂಥರ ಅನಾನಿಮಸ್ ದೇವತೆಗಳು. ಅಜಾನಜ ದೇವತೆಗಳು ಅಂದರೆ ಅನಾನಿಮಸ್ ಅಂದರೆ ಅವರ ಹೆಸರು ನಮಗೆ ಗೊತ್ತಿಲ್ಲ ಅಂತಷ್ಟೇ, ಹೆಸರು ಇಲ್ಲ ಅಂತಲ್ಲ. ನಮಗೆ ಶಾಸ್ತ್ರದಲ್ಲಿ ಹೆಸರು ಹೇಳಿರುವ ದೇವತೆಗಳು ಅವರು ಬೇರೆ, ಅವರು ತತ್ವಾಭಿಮಾನಿ ದೇವತೆಗಳು. ಯಾರು ತತ್ವಾಭಿಮಾನಿ ದೇವತೆಗಳಲ್ಲವೋ ಅಂಥ ದೇವತೆಗಳ ದೊಡ್ಡ ಗಣ ಇದೆ, ಆದರೆ ಅವರ ಹೆಸರೇ ಶಾಸ್ತ್ರದಲ್ಲಿ ಹೇಳಿಲ್ಲ. ಅದರಿಂದ ಅವರನ್ನು ಒಟ್ಟು ಒಂದು ಗುಂಪಾಗಿ ಹೇಳ್ತಾರೆ ಆಜಾನಜ ದೇವತೆಗಳು ಅಂತ. ಪಿತೃಗಳಿಗೆ ಏನು ಆನಂದ ಹೇಳಿದ್ದಾರೆ ಅದನ್ನು 1 ಅಂತ ಇಟ್ಕೊಳ್ಳಿ. ಈಗ ಅದನ್ನು 1 100 100 100 100 ಅದು 1 ಅಂತ ಇಟ್ಕೊಂಡ್ರೆ ತೇಯೇ ಶತಂ ಪಿತೃಣಾಂ ಚಿರಲೋಕಲೋಕಾನಾಂ ಆನಂದಾಃ ಸ ಏಕಃ ಅಜಾನಜಾನಾಂ ದೇವಾನಾಂ ಆನಂದ. ಈ ಪಿತೃಗಳ ಆನಂದವನ್ನು 1 ಆನಂದ ಅಂತ ಇಟ್ಕೊಂಡು ಅದಕ್ಕಿಂತ 100 ಪಟ್ಟು ಆನಂದ ದೇವಗಣ ಪ್ರವಿಷ್ಟರಾದ, ಆದರೆ ನಮಗೆ ಅಪರಿಚಿತರಾದ ದೇವತೆಗಳದ್ದೇ ಒಂದು ದೊಡ್ಡ ಗುಣ ಸಮುದಾಯ ಇದೆ. ಆ ದೇವತೆಗಳು ಅದಕ್ಕಿಂತ 100 ಪಟ್ಟು ಹೆಚ್ಚು ಆನಂದ ಉಳ್ಳವರು. ಎಷ್ಟು ಮಂದಿ ಇದ್ದಾರೆ ಅವರು? ಶಾಸ್ತ್ರದ ಪ್ರಕಾರ ಈ ದೇವಗಣ ಪ್ರವಿಷ್ಟರು ಒಟ್ಟಿಗೆ 9 ಕೋಟಿ ಮಂದಿ ಇದ್ದಾರೆ ದೇವತೆಗಳು. 33 ಕೋಟಿ ಅಲ್ಲ,
ಅದು ತಪ್ಪು. 33 ಕೋಟಿ ದೇವತೆಗಳು ಅಂತ ಬಹಳ ಜನ ಹೇಳ್ತಾರೆ. ಅದು ಅಶಾಸ್ತ್ರೀಯ. 33 ಕೋಟಿ ದೇವತೆಗಳಿಲ್ಲ. ಅದೆಲ್ಲೋ ಎಲ್ಲ ಹಾಡುಗಳಲ್ಲೂ ಬಂದಿದೆ. 33 ಕೋಟಿ ದೇವತೆಗಳು ಅಂತ ಹಾಡಿನಲ್ಲೂ ಬಂದುಬಿಟ್ಟಿದೆ. ಅದು ಯಾರು ಮಾಡಿದ ಹಾಡೋ ಏನು ಕಥೆಯೋ. ಅದನ್ನು ಆ ಹಾಡು ಅಪರೋಕ್ಷ ಜ್ಞಾನಿಗಳು, ಎಲ್ಲ ಹಾಡು ಅಪರೋಕ್ಷ ಜ್ಞಾನಿಗಳೇ ಮಾಡಿದ್ದು ಅಂತ ಒಂದು ಭ್ರಮೆ ಬೇರೆ ಇದೆ ನಮ್ಮ ಜನರಿಗೆ. ಹಾಗಾಗಿ ವಾಸ್ತವಿಕವಾಗಿ 33 ಕೋಟಿ ಇಲ್ಲ, ಇರೋದು 9 ಕೋಟಿ. 9 ಕೋಟ್ಯೋ ಹಿ ದೇವಾನಾಂ ಅಂತ ಸ್ಪಷ್ಟವಾಗಿ ಆಧಾರ ಇರತಕ್ಕಂಥದ್ದು. ದೇವತೆಗಳು 9 ಕೋಟಿ ಮಂದಿ ಇದ್ದಾರೆ. ಅವರು ನಮಗೆ ಗೊತ್ತಿರೋರು ಒಂದು 50-100 ಜನ. ಉಳಿದವರೆಲ್ಲ ಆಜಾನದೇ ದೇವತೆಗಳು. ಅವರು ಎಲ್ಲ ದೇವಕೋಟಿ ಪ್ರವಿಷ್ಟರು. ಹಾಗೆ ಕೋಟಿ ಕೋಟಿ ಗಟ್ಟಲೆ ಮನುಷ್ಯರಿದ್ದಾರೆ, ಹಾಗೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ದೇವತೆಗಳಿದ್ದಾರೆ. ಆದರೆ ಈಗ ಮನುಷ್ಯರಲ್ಲಿ ಪ್ರಪಂಚದಲ್ಲಿರುವ ಮನುಷ್ಯರಲ್ಲಿ ನಮಗೆ ಸುದ್ದಿ ಮಾಡಿದವರು ಗೊತ್ತಿರೋರು ಒಂದು 100-200 ಜನ ಅಂತ ಇಟ್ಕೊಳ್ಳಿ. ಅವರು ಏನೋ ಅಧಿಕಾರದಲ್ಲಿ ಇರ್ತಾರೆ, ದೇಶದ ಪ್ರಧಾನಿಯಾಗಿರ್ತಾರೆ, ಪ್ರೆಸಿಡೆಂಟ್ ಆಗಿರ್ತಾರೆ, ಮಂತ್ರಿಗಳಾಗಿರ್ತಾರೆ. ನಾವು ದಿನ ಅವ್ರ ಹೆಸರು ಕೇಳ್ತೇವೆ. ಅವರಿಂದ ಏನೋ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅದಷ್ಟು ಗೊತ್ತಿರುತ್ತೆ. ಉಳಿದವ್ರದ್ದು ಯಾರ್ದು. ಹಾಗೆಯೇ ಮನುಷ್ಯ ಕೋಟಿಯಲ್ಲಿ ನಮಗೆ ಒಂದು 100 ಜನರದ್ದು ಗೊತ್ತಿರುತ್ತೆ, ಉಳಿದವ್ರದ್ದು ಗೊತ್ತಿರೋದಿಲ್ಲ. ಹಾಗೆ ದೇವಕೋಟಿಯಲ್ಲೂ ನಮಗೊಂದು 100 ಜನರ ದೇವತೆಗಳದ್ದು ಹೆಸರು ಗೊತ್ತಿದೆ, ಅವರ ಪೋರ್ಟ್ಫೋಲಿಯೋ ಗೊತ್ತೆ. ಉಳಿದವರದ್ದು ದೇವತೆಗಳು ಅಷ್ಟೇ. ಅವರ ಹೆಸರು ವಿವರಗಳನ್ನು ಶಾಸ್ತ್ರ ಹೇಳುವುದಿಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. 9 ಕೋಟಿ ದೇವತೆಗಳ ಹೆಸರು ಲಿಸ್ಟ್ ಹೇಳೋದಕ್ಕಿಂತ ಅದಕ್ಕಿಂತ ವಿಶ್ವಾಸನಾಮ ಒಂದು 100 ಸತಿ ಪಾರಾಯಣ ಮಾಡ್ಬೋದಲ್ಲ. ಸುಮ್ಮನೆ 9 ಕೋಟಿ ದೇವತೆಗಳ ಹೆಸರು ಹೇಳ್ತಾ ಕೂತ್ಕೊಳ್ತಾರೆ. ಸುಮ್ಮನೆ ಗ್ರಂಥವ್ಯಯ, ಸಮಯ ವ್ಯಯ, ಆಯುಷ್ಯ ವ್ಯಯ ಅಷ್ಟೇ. ಅದಕ್ಕೋಸ್ಕರ ಅದೊಂದು 9 ಕೋಟಿ ಬಿಟ್ಟು ಯಾವುದೇ ಅನಗತ್ಯವಾದ್ದನ್ನು ಶಾಸ್ತ್ರಕಾರರು ಅಗತ್ಯವಾದ್ದನ್ನು ರಿಪೀಟ್ ಮಾಡ್ತಾರೆ, ಆದರೆ ಅನಗತ್ಯವಾದ್ದನ್ನು ಹೇಳುವುದೇ ಇಲ್ಲ. ಅದು ತೀರಾ ಯಾವುದೋ ಒಂದು ನೆಲೆಯಲ್ಲಿ ನಮಗೆ ಉಪಾಸನೆಗೆ ಅಗತ್ಯ ಆದರೆ ಮಾತ್ರ ಶಾಸ್ತ್ರ ರಚನೆ ಆದದ್ದೇ ಉಪಾಸನೆಗೋಸ್ಕರ. ಅದು ಹಿಸ್ಟಾರಿಕಲ್ ರೆಕಾರ್ಡ್ ಅಲ್ಲ. ನಮಗೆ ಯಾವುದು ಉಪಾಸನೆಗೆ ಬೇಕೋ ಅದರ ರೆಕಾರ್ಡ್ ಅದು. ಆದ್ದರಿಂದ ಉಪಾಸನೆಗೆ ಅನಗತ್ಯವಾಗಿರತಕ್ಕಂಥ ಯಾವ ಸಂಗತಿಯನ್ನು ಶಾಸ್ತ್ರದಲ್ಲಿ ಹೇಳುವುದಿಲ್ಲ ಅವರು. ಎಲ್ಲೋ ಒಂದು ಘಟ್ಟದಲ್ಲಿ ನಮಗೆ ಉಪಾಸನೆಗೆ ಬೇಕಾದಾಗ ಹೇಳ್ತಾರೆ. ಇವಾಗ ಉದಾಹರಣೆಗೆ ನಿಮಗೊಂದು ಹೇಳ್ತೇನೆ ನಾನು. ದುರ್ಯೋಧನಾದಿಗಳ ಹೆಸರನ್ನು ಮಹಾಭಾರತದ ಉಲ್ಲೇಖ ಮಾಡ್ತದೆ. ನಿಮಗೆ ಕಾಣ್ಬೋದು ಯಾಕೆ ಆ 100 ಜನರ ಹೆಸರನ್ನು ಓದಿ ನಮಗೇನಾಗಬೇಕಾಗಿದೆ ಅಂತ ಅದು ಹೇಳ್ತದೆ. ಆದರೆ ದುರ್ಯೋಧನಾದಿಗಳ ಪತ್ನಿಯರ ಹೆಸರನ್ನು, ಮಕ್ಕಳ ಹೆಸರನ್ನು ಹೇಳೋದಿಲ್ಲ. ಯಾಕೆ ದುರ್ಯೋಧನಾದಿಗಳ ಹೆಸರನ್ನು ಹೇಳಿತು, ಇದನ್ನು ಯಾಕೆ ಹೇಳಲಿಲ್ಲ? ದುರ್ಯೋಧನಾದಿಗಳು ಅವರು ತತ್ವಾಭಿಮಾನಿಗಳು. ನಮ್ಮ ದೇಹದೊಳಗೆ ತತ್ವಾಭಿಮಾನಿಗಳಾಗಿದ್ದು ನಮ್ಮನ್ನು ದಾರಿ ತಪ್ಪಿಸುವವರು. ಮೊದಲವ್ರನ್ನ ತಿಳ್ಕೊಬೇಕ್ರಿ, ನಮ್ಮನ್ನು ದಾರಿಯಲ್ಲಿ ಕರ್ಕೊಂಡು ಹೋಗೋರ್ಗಿಂತ ದಾರಿ ತಪ್ಪಿಸೋರು. ಬಿವೇರ್ ಆಫ್ ದೆಮ್. ಅದಕ್ಕೆ ತತ್ವಾಭಿಮಾನಿಗಳು ಯಾವ್ಯಾವ ರೂಪದಿಂದ ಭೂಮಿಯಲ್ಲಿ ಬಂದು ದಾರಿ ತಪ್ಪಿಸ್ತಾರೆ ಅನ್ನೋದಕ್ಕೋಸ್ಕರ ಅವರು ತತ್ವಾಭಿಮಾನಿ ಅಸುರರು. ಎಲ್ಲ ನಮ್ಮೊಳಗಿದ್ದು ನಮ್ಮ ಬುದ್ಧಿ ಕೆಡಿಸುವ ಶಕ್ತಿಗಳೇ ಅವು. ಧೃತರಾಷ್ಟ್ರನ ತಲೆ ಕೆಡಿಸಿದ್ದಷ್ಟೇ ಅಲ್ಲ, ನಮ್ಮ ತಲೆಯನ್ನು ಕೆಡಿಸವಲ್ಲವ. ಆದ್ದರಿಂದ ಅವರ ಹೆಸರು ಹೇಳ್ತಾರೆ. ಅವರ ಹೆಣ್ಣಂದಿರು ತತ್ವಾಭಿಮಾನಿಗಳೆಲ್ಲ, ಅವು ಕೋಟಿಗಟ್ಟಲೆ ಇದ್ದಾವೆ ಅಂಥವು ಅಸುರರು. ಅವನ್ನೆಲ್ಲ ಹೆಸರು ಯಾಕೆ ಹೇಳಬೇಕು? ಹೀಗೆ ಎಲ್ಲಿ ಹೆಸರು ಹೇಳ್ತಾರೆ ಅಲ್ಲಿ ನಮಗೆ ಅದನ್ನು ವಿವರ ಹೇಳ್ತಾರೆ. ಅದು ನಮ್ಮ ಉಪಾಸನೆಯಲ್ಲಿ ಬಳಕೆ ಆಗುವಂಥದ್ದು. ಪ್ರಾಣಿಗಳ ಹೆಸರು ಹೇಳ್ತಾರೆ. ಒಂದೆರಡು ಸಂಗತಿ ನಿಮಗೆ ಕೆಲವು ಉದಾಹರಣೆ ಹೇಳ್ತಾನೆ. ಪ್ರಾಣಿಗಳ ಹೆಸರು ಬರುತ್ತೆ. ಪ್ರಾಣಿಗಳಲ್ಲಿ 28 ಪ್ರಾಣಿಗಳ ಹೆಸರು ಮಾತ್ರ ಹೇಳ್ತಾರೆ ಭಾಗವತದಲ್ಲಿ. 28 ಪ್ರಾಣಿಗಳಲ್ಲಿ ಎಲ್ಲ ಪ್ರಾಣಿಗಳನ್ನು ಅಂತರ್ಭಾವ ಮಾಡಿಕೊಳ್ಳಿ ಅಂತ. ಸೋಷ್ಟಾವಿಂಶದ್ವಿಧೋ ಮತಃ. 28 ಪ್ರಾಣಿಗಳ ಹೆಸರು ಯಾಕೆ ಹೇಳಬೇಕು? ಅದರಲ್ಲಿ ಮತ್ತೆ ಉಳಿದದಲ್ಲಿ ಅಂತರ್ಭಾವ ಯಾಕೆ ಮಾಡಿಕೊಳ್ಬೇಕು? ಇನ್ನೂ 106 ಪ್ರಾಣಿಗಳ ಹೆಸರು ಹೇಳ್ಬೋದಲ್ವ? ಅಷ್ಟೋತ್ತರ ಶತನಾಮ ಪ್ರಾಣಿಗಳದ್ದು ಹೇಳ್ಬೋದಲ್ವ? ಅಥವಾ 28 ಯಾಕೆ 24, 32, 51 ಪ್ರಾಣಿಗಳು ಏನೂ ಹೇಳ್ಬೋದಲ್ಲ. 28 ಪ್ರಾಣಿಗಳನ್ನು ಹೇಳ್ತಾರೆ. ಅದು ಯಾಕೆ ಅಂದರೆ ಪ್ರಾಣಿಗಳ ಸೃಷ್ಟಿಯಲ್ಲಿ ಇರತಕ್ಕ ಅತ್ಯಂತ ವೈಲಕ್ಷಣ್ಯ, ಸ್ವಭಾವ ವೈಲಕ್ಷಣ್ಯವನ್ನು ಗುರುತಿಸಲಿಕ್ಕೆ ಬೇಕಾದ ಪ್ರಾಣಿಗಳನ್ನು ಮಾತ್ರ ಹೇಳ್ತಾರೆ. ಆಮೇಲೆ ಹಿಂದಿನ ಕಾಲದಲ್ಲಿ ಪಶು ಬಲಿ ಕೊಟ್ಟು ಯಜ್ಞ ಮಾಡ್ತಾ ಇದ್ದಂಥ ಕ್ಷತ್ರಿಯರು ಯಾವ ಪ್ರಾಣಿಗಳನ್ನು ಬಳಸ್ತಿದ್ರು ಯಜ್ಞದಲ್ಲಿ ಅದನ್ನು ಮಾತ್ರ ಹೇಳ್ತಾರೆ. ಉಳಿದ ಪ್ರಾಣಿಗಳನ್ನ ಯಾಕೆ ಹೇಳುವುದಿಲ್ಲ ಅಂದರೆ ಅದು ನಿಮಗೆ ಯಜ್ಞ ಕರ್ಮದಲ್ಲೂ ಉಪಯೋಗ ಇಲ್ಲ, ಅನುಸಂಧಾನಕ್ಕೂ ಉಪಯೋಗ ಇಲ್ಲ. ಅದರಿಂದ ಎಟ್ಸೆಟ್ರಾ ಅಂತಂದ್ಬಿಡ್ತಾರೆ. ಯಾವುದು ಉಪಾಸನೆಗೆ ಅಥವಾ ದೈವಿಕ ಕರ್ಮಕ್ಕೆ ಉಪಯೋಗ ಬೀಳುತ್ತೆ ಅದನ್ನು ವಿವರ ಕೊಡ್ತಾರೆ. ಉಳಿದದ್ದು ಇತ್ಯಾದಿ ಅದನ್ನೆಲ್ಲ ತಿಳ್ಕೊಂಡು ಏನೂ ಆಗಬೇಕಾದ್ದಿಲ್ಲ. ಆ 28 ಪ್ರಾಣಿಗಳು ಹಿಂದಿನ ಕ್ಷತ್ರಿಯರ ಯಜ್ಞದಲ್ಲಿ ಉಪಯೋಗವಾಗ್ತಾ ಇದ್ದ ಪ್ರಾಣಿಗಳು.
ಆಚಾರ್ಯರು ಒಂದು ಬಹಳ ಮಹತ್ವದ ಮಾತು ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಆ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದವ ಭಗವಂತ ಅನ್ನುವ ಉಪಾಸನೆ ಅನುಸಂಧಾನ ಇರಬೇಕು ಅಂತ ಅದನ್ನು ಹೇಳಿದ್ದು ಅಂತ. ಉಳಿದ ಪ್ರಾಣಿಗಳನ್ನು ಈಗ ನೋಡಿ, ಗೋವುಗಳ ಗೋಬ್ರಾಹ್ಮಣ ಹಿತಾಯಜ, ಗೋವುಗಳಿಗೆ ಪ್ರಿಯನಾದವ ಕೃಷ್ಣ ಅಂದರೆ ಅವನು ಎಮ್ಮೆಗಳನ್ನು ದ್ವೇಷಿಸ್ತಾನೆ ಅಂತ ಅರ್ಥವಾ? ಅಲ್ಲ, ನಮ್ಮ ಎಮ್ಮೆಗಳನ್ನು ದ್ವೇಷಿಸುವ ಪ್ರಶ್ನೆ ಇಲ್ಲ. ಗೋವುಗಳನ್ನು ಕೃಷ್ಣ ಪ್ರೀತಿಸಿದ ಅನ್ನೋದು ನಾವು ಉಪಾಸನೆ ಮಾಡಬೇಕು. ಯಾಕೆಂದರೆ ಗೋಪಾಲಕೃಷ್ಣನಾಗಿ ಅವನು ಇಡೀ ಲೀಲೆ ತೋರಿಸಿದ್ದು ಗೋವುಗಳ ಜೊತೆಗೆ ಬಾಲ್ಯದಲ್ಲಿ. ಅದರಿಂದ ಗೋವುಗಳಿಗೆ ಹಿತ ಅಂತ ಅನ್ನೋದನ್ನು ಉಪಾಸನೆ ಮಾಡಬೇಕು ಅಂತ ಹೊರತು ಅವು ಗೋವುಗಳಿಗೆ ಹಿತ ಆದ್ದರಿಂದ ಎಮ್ಮೆಗೆ, ಕತ್ತೆಗೆ, ಕುದುರೆಗೆ ಹಿತ ಅಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಅವರಿಗೆ ಯಾವುದು ಉಪಾಸನೆಗೆ ಮುಖ್ಯವಾದನ್ನು ಮಾತ್ರ ಹೇಳ್ತಾರೆ. ಅಂದ್ರೆ ಏನರ್ಥ? ಕೃಷ್ಣನನ್ನು ಗೋವುಗಳಿಗೆ ಹಿತ ಅಂತ ಉಪಾಸನೆ ಮಾಡಬೇಕು, ಕತ್ತೆಗಳಿಗೂ ಹಿತನೇ ಹಾಗೆ ಉಪಾಸನೆ ಮಾಡಬೇಕಾಗಿಲ್ಲ. ಕತ್ತೆಗಳಿಗೆ ಹಿತ, ನಾಯಿಗಳಿಗೆ ಹಿತ, ಅವುಗಳು ಎಲ್ಲರಿಗೂ ಹಿತ ಅವನು, ಅದು ಉಪಾಸನೆ ಮಾಡಬೇಕಾಗಿಲ್ಲ. ಅದರಿಂದ ಹೇಳೋದು ಅಷ್ಟೇ. ಅದೇ ಥರ ಎಲ್ಲ ಇಲ್ಲಿ 28 ಪ್ರಾಣಿಗಳ ವೈಶಿಷ್ಟ್ಯ ಒಂದಕ್ಕಿಂತ ಒಂದು ವಿಲಕ್ಷಣವಾಗಿರತಕ್ಕ ಪ್ರಾಣಿಗಳನ್ನು ಹೇಳ್ತಾರೆ. ಅದರಿಂದ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ, ಭಗವಂತನ ಸೃಷ್ಟಿಯ ವೈಚಿತ್ರ್ಯದ ಚಿಂತನೆಗೆ ಇವು ಸಹಾಯ. ಇಂಥ ವಿಚಿತ್ರ ಪ್ರಾಣಿಗಳನ್ನು ಸೃಷ್ಟಿಸಿದ ಭಗವಂತ ಅನ್ನೋದು ನಿಮ್ಮ ನಿತ್ಯ ಅನುಸಂಧಾನದಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಆ 28 ಪ್ರಾಣಿಗಳನ್ನು ಅಂತ. ಅನಂತ ಪ್ರಾಣಿಗಳನ್ನು ಸೃಷ್ಟಿಸುವ ಅಂತ ಮೊದಲು ಬಂತು. ಆ ಅನಂತ ಪ್ರಾಣಿಗಳನ್ನು ಯೋಚನೆ ಮಾಡಲಿಕ್ಕೆ ಬರ್ತಾ ಇಂಡಿವಿಜುವಲ್ ಆಗಿ ಬರುವುದಿಲ್ಲ. ಅದರಲ್ಲಿ ಅನಂತ ಪ್ರಾಣಿಗಳನ್ನು ಸೃಷ್ಟಿಸಿದವ, ಅದರಲ್ಲಿ ಮತ್ತೆ 28 ಪ್ರಾಣಿಗಳು. ಈ 28 ಪ್ರಾಣಿಗಳು ಮತ್ತು ಕೊನೆಗೆ 29ನೇ ಪ್ರಾಣಿಯನ್ನು ಹೇಳ್ತಾರೆ ಮನುಷ್ಯ. ಒಟ್ಟು 29 ಪ್ರಾಣಿಗಳನ್ನು ಸೃಷ್ಟಿಸ ಅಂತ. ಉಳಿದ ಪ್ರಾಣಿಗಳು ಒಟ್ಟಿಗೆ ಸಮಸ್ತ ಪ್ರಾಣಿಗಳನ್ನು ಸೃಷ್ಟಿಸಿದ ಭಗವಂತ. ಹೀಗೆ ಅದರಿಂದ ಈ 9 ಕೋಟಿ ದೇವತೆಗಳಲ್ಲಿ ನಮಗೊಂದು 100 ಚಿಲ್ಲರೆ ದೇವತೆಗಳು ಮಾತ್ರ ಹೆಸರು ಗೊತ್ತಿರುವುದು, ಒಂದು 100-200 ಜನರದ್ದು. ಉಳಿದವರು ದೇವತೆಗಳು, ದೇವಕೋಟಿ ಪ್ರವಿಷ್ಟರು, ಅವರು ದೇವತಾಗಣ. ಅದಕ್ಕೋಸ್ಕರ ಅವರಿಗೆ ಒಟ್ಟಿಗೆ ಹೆಸರು ಆಜಾನಜ ದೇವತೆಗಳು. ಅವು ಎಲ್ಲಿ ಏನು ಸಾಧನೆ ಅವರದ್ದು ಅದು ಅವರಿಗೆ ಅಂತರಂಗಕ್ಕೆ ಸಂಬಂಧಪಟ್ಟ, ಅದರ ವಿವರ ಶಾಸ್ತ್ರಕಾರ ಹೇಳುವುದಿಲ್ಲ. ಮತ್ತು ನಮ್ಮ ದೇಹದಲ್ಲಿ ಬಂದು ನಮ್ಮ ಅಭಿಮಾನಿ ನಿಯಮನ ಇಲ್ಲ ಅವರದ್ದು. ಹಾಗಾಗಿ ಅವರು ಆಜಾನಜ ದೇವತೆಗಳು. ಪಿತೃಗಳಿಗಿಂತ 100 ಪಟ್ಟು ಹೆಚ್ಚು ಆನಂದವುಳ್ಳವು. ತೇ ಶತಂ ಪಿತೃಣಾಂ ಚಿರಲೋಕ ಲೋಕಾನಾಂ ಆನಂದಾಹ ಸ ಏಕಃ ಆಜಾನಜಾನಾಂ ದೇವಾನಾಂ ಆನಂದ. ಆಜಾನಜ ದೇವತೆಗಳು ಇದಕ್ಕಿಂತ ಅವರಿಗಿಂತ ಪಿತೃಗಳಿಗಿಂತ 100 ಪಟ್ಟು ಹೆಚ್ಚು ಆನಂದ ಇರುವವರು. ಆಜಾನಜ ದೇವತೆಗಳಿಗಿಂತಲೂ ಮೊದಲು ಸಹಜವಾಗಿ ದೇವಯೋನಿಯಲ್ಲಿ ಹುಟ್ಟದೆ ಸಾಧನೆಯಿಂದ ದೇವಯೋನಿಗೆ ದೇವತೆಗಳ ಗುಂಪಿನಲ್ಲಿ ಸೇರಿಕೊಂಡವರು ಅವರು ಕರ್ಮಜ ದೇವತೆಗಳು ಅಂತಾರೆ. ಬಲಿ ಮುಂತಾದವರು. ಬಲಿ ದೇವಯೋನಿ ಪ್ರವಿಷ್ಟ ಅಲ್ಲ, ಅವನು ಸಹಜ ಜನ್ಮತಃ ದೇವಯೋನಿಯಲ್ಲಿ ಹುಟ್ಟಿದವನಲ್ಲ. ಆದರೆ ತನ್ನ ಸಾಧನೆಯಿಂದ ತಾನು ಮಾಡಿರತಕ್ಕಂಥ ಭಗವದ್ ಉಪಾಸನೆಯ ಫಲವಾಗಿ ಅವನು ಇಂದ್ರ ಪದವಿಯನ್ನು ಪಡೆದ. ದೇವತೆಗಳಲ್ಲಿ ಬಹಳ ಎತ್ತರದ ಪದವಿಯನ್ನು ಪಡೆದ. ಅವನು ಸಹಜವಾದ ಆಜಾನಜ ದೇವತೆ ಅಲ್ಲ, ದೇವಯೋನಿ ಪ್ರವಿಷ್ಟ ಅಲ್ಲ. ಅವನು ಜೀವಸ್ವರೂಪದಲ್ಲಿ ಅಲ್ಲ, ಆದರೆ ಸಾಧನೆಯಿಂದ ದೇವ ಪದವಿಯನ್ನು ಗಳಿಸಿದವ. ಅಂಥವರನ್ನು ಕರ್ಮಜ ದೇವತೆಗಳು ಅಥವಾ ಕರ್ಮದೇವತೆಗಳು ಅಂತ. ಈ ಸಹಜ ದೇವತೆಗಳಿಗಿಂತ 100 ಪಟ್ಟು ಶ್ರೇಷ್ಠರಂತೆ ಅವರು. ಯಾಕೆಂದ್ರೆ ಇವರೇನು ದೇವತೆಗಳಾಗೋದಕ್ಕೆ ಇವಾಗೇನು ಕಡಿಟ್ಟಿಲ್ಲ, ಹುಟ್ಟುವಾಗಲೇ ದೇವತೆಗಳಾಗಿ ಹುಟ್ಟಿದವರು. ಅವರು ಹಾಗಲ್ಲ, ಸಾಧನೆಯಿಂದ ದೇವತ್ವವನ್ನು ಪಡೆದವರು. ಅದು ಬಹಳ ಎತ್ತರಕ್ಕೆ ಹೀಗಿರ್ತಾರೆ. ತೇ ಶತಂ ಆಜಾನಜಾನಾಂ ದೇವಾನಾಮಾನಂದಾ ಸ ಏಕಃ ಕರ್ಮದೇವಾನಾಂ ದೇವಾನಾಮಾನಂದ. ಕರ್ಮದೇವತೆಗಳು ಅಂತ ಪ್ರಸಿದ್ಧರಾದ ದೇವತೆಗಳ ಆನಂದ ಈ ಆಜಾನಜ ದೇವತೆಗಳಿಗಿಂತಲೂ 100 ಪಟ್ಟು ಹೆಚ್ಚು. ಬಲ್ಯಾದಿಗಳು ಅವರು ಕರ್ಮದಿಂದ ದೇವತ್ವವನ್ನು ಪಡೆದವರು. 100 ಪಟ್ಟು ಜಾಸ್ತಿ ಕರ್ಮದೇವ. ಯಾರವರು ಅಂದರೆ ಯೇ ಕರ್ಮಣ ದೇವಾನಪಿಯಂತಿ ಅಂತ. ಯಾರು ತನ್ನ ಕರ್ಮದ ಸಾಧನೆಯ ಬಲದಿಂದ ದೇವತೆಗಳ ಪದವಿಯನ್ನು ಹೋಗಿ ಪಡೀತಾರೋ ಅವರು ಕರ್ಮದೇವತೆಗಳು ಅಂತ. ಈ ನೀವು ಉದಾಹರಣೆಗೆ ಬಲಿ ಇಂದ್ರ ಪದವಿಯನ್ನು ಪಡೆದದ್ದು, ಅದಕ್ಕೆ ಕಾರಣ ಏನು? ಭಗವಂತನ ದೊಡ್ಡ ಸೇವೆ ಮಾಡಿದ ಅವನು. ಆ ದೊಡ್ಡ ಸೇವೆಯಿಂದ ಯಾವ ಸಾಮಾನ್ಯವಾಗಿ ದೇವಯೋನಿಯಲ್ಲಿ ಹುಟ್ಟಿದ ದೇವತೆಗಳಿಗಿಂತಲೂ ಎತ್ತರಕ್ಕೆ ಹೋಗಿಬಿಟ್ಟ ಅವನು. ಏನು ದೊಡ್ಡ ಸೇವೆ ಮಾಡಿದ? ಭಗವಂತನಿಗೆ 3 ಹೆಜ್ಜೆ ದಾನ ಕೊಟ್ಟನಲ್ಲ. 3 ಹೆಜ್ಜೆ ದಾನ ಕೊಟ್ಟದ್ದರಲ್ಲಿ 3 ಹೆಜ್ಜೆ ದಾನ ಕೊಡುವುದು ಒಂದು ದೊಡ್ಡ ಸಂಗತಿ ಅಲ್ಲ. ಆ ದಾನದಲ್ಲಿ ನಡೆದ ಬೆಳವಣಿಗೆ ಬಹಳ ಮಹತ್ವದ ಸಂಗತಿ. ಅದು ಬಲಿಯನ್ನು ಎತ್ತರಕ್ಕೇರಿಸಿಬಿಟ್ಟಿತು.
ಏನು ಮಾಡಿದ ಅವನು? ವಾಮನ ಬಂದು 3 ಹೆಜ್ಜೆ ದಾನ ಬೇಕು ನನಗೆ. 3 ಹೆಜ್ಜೆಯಷ್ಟು ಭೂಮಿ ಅಂತಂದ ತಕ್ಷಣ ಬಲಿ ಅಪಹಾಸ್ಯ ಮಾಡಿಬಿಡ್ತಾನೆ. ಅಲ್ಲಯ್ಯ ಹುಡುಗ ಬುದ್ಧಿ ನಿನಗೆ, ಯಾರ ಹತ್ರ ಬಂದು ಏನು ಕೇಳಬೇಕು ಅಂತ ಗೊತ್ತಿಲ್ಲ. ನೀನು ಕೇಳಿದ್ದು ಒಂದು ಗ್ರಾಮಗಳನ್ನು ಕೇಳು, ರಾಜ್ಯಗಳನ್ನು ಕೇಳು, ಕೊಡುವ ಶಕ್ತಿ ಇದೆ ನನಗೆ. 3 ಹೆಜ್ಜೆ ಕೇಳ್ತೀಯಲ್ಲ, ಇದನ್ನು ಒಬ್ಬ ಚಕ್ರವರ್ತಿ ಹತ್ರ ಹೋಗಿ ನಮಗೊಂದು 10 ಪೈಸೆ ಕೊಡ್ರಿ ಅಂತ ಕೇಳಿದರೆ ಹಾಗಾಯ್ತಿದು. ಯಾರ ಹತ್ರ ಎಷ್ಟು ಕೇಳಬೇಕು ಅನ್ನೋ ಎಚ್ಚರ ಇಲ್ಲ ನಿನಗೆ ಅಂತ. ಈ ಥರದ ಒಂದು ರೀತಿಯಿಂದ ಸಾಮಾನ್ಯ ಮನುಷ್ಯರಂತೆ ಅವನು ಮೊದಲು ನಡ್ಕೊಂಡಿದ್ದ. ಬೇಕಾದ್ದು ಕೇಳು ಅಂತ. ಅಲ್ಲಿ ಏನಿದೆ, ತಾನು ಬೇಕಾದ್ದು ಕೊಡಬಲ್ಲೆ, ಈ ಹುಡುಗನನ್ನು ಉದ್ಧಾರ ಮಾಡಬಲ್ಲೆ ಅನ್ನುವ ಈಗೋ ಇದೆ ಅಲ್ಲಿ. ಪ್ರಾರಂಭದಲ್ಲಿ ಆ ಸ್ಥಿತಿಯಲ್ಲಿದ್ದಂಥ ಬಲಿ ಕೊನೆಗೆ ಹೇಗೆ ಪರಿವರ್ತನೆಗೊಂಡ. ಶುಕ್ರಾಚಾರ್ಯರು ಕೊಡಬೇಡ ಅಂದರು. ಅವನು ನಂಬಲಿಕ್ಕೆ ಬರೋಲ್ಲ ಆ ಹುಡುಗನನ್ನು. ಅವನು ಕಿಡಿಗೇಡಿ ಹುಡುಗ, ಅವನು ಎದುರು ಕಾಣೋಟು ಸಾಚ ಇಲ್ಲ, ಕೊಡಬೇಡ ಅಂತ. ಬಲಿ ಅಂದ, ನನ್ನ ಸರ್ವಸ್ವ ಹೋದರೂ ಚಿಂತಿಲ್ಲ, ಕೊಡೋದೇ ಅಂತ. ಅಲ್ಲಿಗೆ ಬದಲಾವಣೆ ಆಯ್ತು ನೋಡಿ, ಸ್ವಲ್ಪ ಬದಲಾವಣೆ ಆಯಿತು. ನನ್ನ ಸರ್ವಸ್ವ ಹೋದರೂ ಚಿಂತಿಲ್ಲ, ನಾನು ಕೊಡುತ್ತೇನೆ ಅನ್ನೋದನ್ನು ಕೊಡೋದೆ, ನಾನು ಹಿಂದೆ ಸರಿಯುವುದಿಲ್ಲ ಅಂತ ಒಂದು ಮಾತನ್ನು ಹೇಳಿದ. ಆಮೇಲೆ ಕೊಡಲಿಕ್ಕೆ ಅಂತ ಹೊರಟಾಗ ಅವನಿಗೆ ಭಗವಂತ ತನ್ನ ವಿಶ್ವರೂಪ ದರ್ಶನ ಕೊಟ್ಟ. ಒಂದು ರೂಪದಿಂದ, ಪುಟ್ಟ ರೂಪದಿಂದ ಬಂದಿದ್ದ, ಪುಟ್ಟ ಮಗುವಿನಂತೆ ಬಂದಿದ್ದ. ಎರಡನೆಯ ರೂಪದಲ್ಲಿ ಭೂಮಿ ಆಕಾಶಗಳನ್ನು ವ್ಯಾಪಿಸಿ ಅಂತ ಆಮ್ನಿ ಪ್ರೆಸೆಂಟ್ ಆಗಿ ತೋರಿಸಿದ. 2 ಹೆಜ್ಜೆಯಲ್ಲಿ ಆಗೋಯ್ತು ಎಲ್ಲ. ಹೆಜ್ಜೆ ಅಂದರೆ ರೂಪ, ಪಾದಾಹ ಮಾತ್ರಾಹ, ಪಾದಾಹ ಅಂಶಾಹ. ಆಚಾರ್ಯರು ಮಂಡೂಕೋಪನಿಷತ್ ಭಾಷೆಯಲ್ಲಿ ಹೇಳ್ತಾರೆ, ಪಾದ ಅಂತಂದರೆ ಹೆಜ್ಜೆ ಅಂದರೆ ಭಗವಂತನ ರೂಪ ಅಂತ. 2 ಹೆಜ್ಜೆ ಅಂದರೆ 2 ರೂಪ. ಒಂದು ರೂಪ ಪುಟ್ಟ ರೂಪ, ಇನ್ನೊಂದು ರೂಪ ಆಮ್ನಿ ಪ್ರೆಸೆಂಟ್ ಆದ್ದು. ಒಂದು ಸಣ್ಣ ಮಗುವಿನ ರೂಪದಲ್ಲಿ ಬಂದ ವಾಮನ ಇಡೀ ವಿಶ್ವದಲ್ಲಿ ತುಂಬಿ ನಿಂತು ವಿಶ್ವರೂಪ ತೋರಿಸಿಬಿಟ್ಟ. ಇದು ಅರ್ಜುನ ಯುದ್ಧರಂಗದಲ್ಲಿ ಏನು ನೋಡಿದನೋ ಅಂಥದೇ ಒಂದು ಜಗತ್ತಿನಲ್ಲಿ ತುಂಬಿದ ಭಗವಂತನ ರೂಪವನ್ನು ಬಲಿ ನೋಡಿದ. ಇನ್ನೊಂದು ರೂಪ ಎಲ್ಲಿ? ಇನ್ನೊಂದು ರೂಪಕ್ಕೆ ಕಾಲಿಡ್ಲಿಕ್ಕೆ ಜಾಗ ಎಲ್ಲಿದೆ ಅಂತ ಎಲ್ಲ ಕಡೆ ತುಂಬಿಬಿಟ್ಟಿದೆ. ಹಾಗಾಗಿ ಅಣುವಾಗಿದ್ದಂಥ ಭಗವಂತ ವಿಶ್ವರೂಪನಾಗಿ ಬಲಿಗೆ ದರ್ಶನ ಕೊಟ್ಟುಬಿಟ್ಟ. ಇಡೀ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಭಗವಂತನ ರೂಪ ತುಂಬಿಬಿಟ್ಟಿದೆ. ಇನ್ನೊಂದು ರೂಪಕ್ಕೆ ಎಲ್ಲಿ ನಿಲ್ಲಬೇಕು ನಾವು, ಎಲ್ಲಿ ಕಾಲಿಡಬೇಕು ಎಲ್ಲಿ ಅಂತ ಅನ್ನತಕ್ಕಂಥ ಪ್ರಶ್ನೆ. ಇದು ಸಾಮಾನ್ಯ ಈ ಬಲಿಯ ಮತ್ತು ವಾಮನನ ವಿಷನ್ನಿನ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಬಹಳ ಜನರಿಗೆ ಇಲ್ಲ. ಬಹಳ ಜನರು 3 ಹೆಜ್ಜೆ, ಒಂದು ಹೆಜ್ಜೆ, ಅವನ ಹೆಜ್ಜೆ ಸಣ್ಣದಿತ್ತು, ಅದು ಬೆಳ್ಕೊಂಡು ಹೋಯ್ತು, ಇಡೀ ಭೂಮಿಯಲ್ಲಿಯೂ ಹೆಜ್ಜೆ ತುಂಬಿತು. ಆಮೇಲೆ ಮತ್ತೊಂದು ಹೆಜ್ಜೆ ಸರ್ರ ಅಂತ ಹೀಗೆ ಮೇಲಕ್ಕೆ ಮಾಡಿದ ಕಾಲು, ಅದೆಲ್ಲ ಆಕಾಶ. ಹೀಗೆ ಅರ್ಥ ಮಾಡಿ ತಿಳ್ಕೊಂಡಿದ್ದಾರೆ ಕೆಲವರು. ಅಂದರೆ ಅದು ಪ್ರಾಯ ಹಾಗೆ ಕೆಲವರು ಕಥೆ ಚಿಕ್ಕಂದಿನಲ್ಲಿ ಹೇಳಿರ್ತಾರೆ ನಮ್ಮ ಮಕ್ಕಳಿಗೆ. ಆ ಬಾಲ್ಯದಲ್ಲಿ ಕೇಳಿದ ಕಥೆ ಹಾಗೆ ಕೂತ್ಬಿಡುತ್ತೆ. ಅದು ಒಂದು ಕಾಲ ಕೆಳಗೆ, ಅದಕ್ಕೆ ಸರಿಯಾಗಿ ಡ್ಯಾನ್ಸ್ ಮಾಡೋರು ಹಾಗೆ ಮಾಡಿ ತೋರಿಸ್ಬಿಡ್ತಾರೆ. ಒಂದು ಕಾಲ ಮೇಲೆ ಎತ್ತಿ, ವಾಮನ್ನು ಹಾಗೆ ಒಂದು ಕಾಲು ಹೀಗೆ ಮೇಲೆ ಎತ್ತಿದ. ಚಿತ್ರಗಳು ಬೇರೆ, ಆರ್ಟಿಸ್ಟ್ಗಳು ಒಂದು ಕಾಲ ಮೇಲೆ ಒಂದು ಕಾಲ ಕೆಳಗೆ ಹೀಗೆ ಮಾಡಿ ಇದನ್ನು ಚಿತ್ರ ಮಾಡಿಬಿಡ್ತಾರೆ. ಚಿತ್ರ ಮಾಡಲಿಕ್ಕೆ ಆಗುತ್ತೆ, ಆದರೆ ಒಂದು ಕಾಲ ಮೇಲೆ ಮಾಡಿ ಇಡೀ ಆಕಾಶದಲ್ಲಿ ಕಾಲು ತುಂಬಿಸ್ಲಿಕ್ಕೆ ಅಥವಾ ಇಡೀ ಭೂಮಿಯಲ್ಲಿ ಕಾಲು ತುಂಬಿಸುವುದು ಭಗವಂತನಿಗೆ ಅಸಾಧ್ಯ ಅಂತ ನಾನು ಹೇಳೋದಲ್ಲ. ಒಂದು ವೇಳೆ ಭಗವಂತ ಅಷ್ಟು ದೊಡ್ಡ ಪಾದದಿಂದ ಭೂಮಿ ಮೇಲೆ ನಿಂತು ಬಿಟ್ರೆ ಆಮೇಲೆ ಭೂಮಿಯಲ್ಲಿ ಯಾರೂ ಇರೋದಿಲ್ಲ, ಮತ್ತೆ ತಲೆ ಕೊಡಲಿಕ್ಕೆ ಬಲಿಯೇ ಇರೋದಿಲ್ಲ. ಅವನ ಕಾಲಡಿಯಲ್ಲಿ ಅವನು ಅಪ್ಪಚ್ಚೆ ಆಗಿರಬೇಕು. ಇಲ್ಲಾಂದರೆ ಅವನ ಬೆರಳಿನಿಂದ ಮೆಲ್ಲ ಹೊರತು ನುಳ್ಕೊಂಡು ಅವನ ಕಾಲ ಮೇಲೆ ಬಂದು ಕೊಡಬೇಕು ಅಷ್ಟೇ. ಇದೆಲ್ಲ ಏನು ಶಾಸ್ತ್ರವನ್ನು ಅರ್ಥ ಮಾಡಲಿಕ್ಕೆ ಗೊತ್ತಿಲ್ಲದೆ ಇದ್ದವರು ಮಾಡುವ ಅರ್ಥಗಳು. ಇದು ಗೊಂದಲ ಮಾಡುವುದೇ ಹೀಗೆ. ತಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಅದನ್ನೇ ಹೇಳಿ ಅದನ್ನು ನಂಬಬೇಕು. ಅಘಟಿತ ಘಟನಾ ಸಮರ್ಥ ದೇವರು ಮಾಡಿದ್ದು, ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ನರಕಾದ ಅನರ್ಥ ಆಗತ್ತೆ ನನಗೆ ಹೆದರಿಸಿ ಕೂತು ಬಿಡ್ತಾರೆ. ಮುಗಿದೋಯ್ತು ಅವ್ರ ಕೆಲಸ. ತಪ್ಪು ತಿಳುವಳಿಕೆಯನ್ನು ಶಾಸ್ತ್ರದ ಮೂಲಕವೇ ಜನರಿಗೆ ಹಬ್ಬಿಸುವವರಿದ್ದಾರಲ್ಲ, ಅವರ ಬಗ್ಗೆ ಮೊದಲು ಬಹಳ ಎಚ್ಚರವಾಗಿರಬೇಕು. ಅವರಿಗಿಂತ ಏನೂ ಗೊತ್ತಿಲ್ಲದೆ ಶಾಸ್ತ್ರದ ಬಗ್ಗೆ ಅಪಪ್ರಚಾರವೂ ಇಲ್ಲ, ಪ್ರಚಾರವೂ ಇಲ್ಲದಿದ್ದವರಾದರೂ ಬೇಕು. ತಪ್ಪು ಅರ್ಥವನ್ನು ಸಮಾಜದಲ್ಲಿ ತುಂಬುವಂಥ ಶಾಸ್ತ್ರ ಪಂಡಿತರು ಬಹಳ ಅಪಾಯಕಾರಿಗಳು. ಏಕೆಂದರೆ ಅವರಿಂದಲೇ ಈ ದೇಶದಲ್ಲಿ ಧರ್ಮದ ಬಗ್ಗೆ ನಂಬಿಕೆ ಹೊರಟು ಹೋದ್ದು. ತಪ್ಪು ಇಂಟರ್ಪ್ರಿಟೇಷನ್ ಕೊಟ್ಟವರಿಂದಾಗಿಯೇ ನಮ್ಮ ಹೊಸ ತಲೆಮಾರಿನ ಹುಡುಗರಿಗೆ ಧರ್ಮದ ಬಗ್ಗೆ, ದೇವರ ಬಗ್ಗೆ, ಆಸ್ತಿಕ್ಯದ ಬಗ್ಗೆ ಜಿಹಾಸೆ ಬಂದದ್ದು. ಸಂಸ್ಕೃತಿಯನ್ನು ಯಾರಾದರೂ ಹಾಳು ಮಾಡ್ತಾ ಇದ್ದರೆ ಇಂಥ ತಪ್ಪು ಇಂಟರ್ಪ್ರಿಟೇಷನ್ ಕೊಡ್ತಕ್ಕಂಥ ವೈದಿಕರು,
ನಾಸ್ತಿಕರಲ್ಲ, ಕಮ್ಯುನಿಸ್ಟರಲ್ಲ. ಇವರು ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥವ್ರು, ಜನರಿಗೆ ನಂಬಿಕೆಯನ್ನು ಶಿಥಿಲಗೊಳಿಸಿ ಎಲ್ಲ ಸಾಂಸ್ಕೃತಿಕ ಬೇರುಗಳನ್ನು ಕಿತ್ತು ತೆಗೆಯುವವರು, ಆ ಸಂಸ್ಕೃತಿಯ ಬೇರನ್ನು ಹಿಡಿದು ಜೋತಾಡುವವರು. ಹೀಗೆ ಬಲಿಗೆ ಇಡೀ ವಿಶ್ವದಲ್ಲಿ ತುಂಬಿದ ಭಗವಂತನ ರೂಪ ಕಂಡಾಗ, ಹೌದಲ್ಲ, ಇನ್ನೊಂದು ಹೆಜ್ಜೆ ಎಲ್ಲಿಡಬೇಕು ಭಗವಂತ? ಅವನು ಒಂದು ರೂಪದಲ್ಲ ಇಡೀ ವಿಶ್ವ ತುಂಬಿ ಹೋಯಿತು, ಇನ್ನೊಂದು ಹೆಜ್ಜೆ ಅಲ್ಲ, ಇನ್ನೊಂದು ರೂಪ ನಿಲ್ಲುವುದೆಲ್ಲಿ, ಕೊಡುವುದೆಲ್ಲಿ, ಏನು ಬಂತು? ಎಂಥ ಅಚಾತುರ್ಯ! 3 ಹೆಜ್ಜೆಯಲ್ಲಿ ಭಗವಂತ. ಇದು ಯಾವುದರ ವ್ಯಾಖ್ಯಾನ? ಇದು ಬಲಿಯ ಕಥೆ. ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಪಾಂ ಸುರೇ. ಇದು ವೇದೋಕ್ತವಾಗಿರತಕ್ಕಂಥ ಭಗವಂತನ 3 ಪಾದಗಳು. ಭೂರ್ಭುವ ಸುಹಗಳಲ್ಲಿ ತುಂಬಿದ ಪಾದ, ಸತ್ವರಜಸ್ತಮೋಗುಣಗಳಲ್ಲಿ ತುಂಬಿದ ಪಾದ, ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ತುಂಬಿದ ಪಾದ, ಸಾತ್ವಿಕರಲ್ಲಿ ರಾಜಸರಲ್ಲಿ ತಾಮಸರಲ್ಲಿ ತುಂಬಿದ ಪಾದ, ಎಲ್ಲ ಭೂತಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಭವಿಷ್ಯತ್ನಲ್ಲಿ ತುಂಬಿದ ಪಾದ. ಏನೇನು 3 ಇದೆಯೋ ಆ 3 ತುಂಬಿ ನಿಂತಹ ಭಗವಂತನ ರೂಪ ಅದು. ಅದರ ಈ ಭಗವಂತ ಎಲ್ಲೆಡೆ ತುಂಬಿರುವ ಒಂದು ಅನಂತವಾದ ಶಕ್ತಿ ಅಂತನೋ ಅರಿವು ಬಂದಾಗ ಏನು ಮಾಡಿದ ಅವನು? ನಾವು ಮೊದಲು ಏನು ನೋಡಿದೆವು? ಭಗವಂತ ನಮ್ಮ ದೇವರ ಕೋಣೆಯಲ್ಲಿ, ನಮ್ಮ ಪೆಟ್ಟಿಗೆಯ ಒಳಗೆ ಬಂದಿಯಾಗುವ ಪುಟ್ಟ ಮೂರ್ತಿ. ಆಮೇಲೆ ಅಲ್ಲಪ್ಪ, ನಮ್ಮ ದೇವರ ಕೋಣೆಯ ಒಳಗೆ, ನಮ್ಮ ಪೆಟ್ಟಿಗೆಯ ಒಳಗೆ ನಾವು ಬೀಗ ಹಾಕಿ ಬರಲಿಕ್ಕೆ ನಾವು ಬಳಸುವಂಥ ಆ ಪುಟ್ಟ ಮೂರ್ತಿ ಅಷ್ಟೇ ದೇವರಲ್ಲ, ಅದರೊಳಗಿರುವ ದೇವರು ಇಡೀ ಪ್ರಪಂಚದಲ್ಲಿ ತುಂಬಿರುವಂಥ ಅನಂತ ಮೂರ್ತಿಯವನು. ಎರಡನೇ ಅರಿವು, ಮೊದಲು ಪುಟ್ಟ ಮೂರ್ತಿ, ಆಮೇಲೆ ಅವನೇ ಇಡೀ ಪ್ರಪಂಚದಲ್ಲಿ ತುಂಬಿರತಕ್ಕಂಥ ಅನಂತ ಮೂರ್ತಿಯವನು. ಎರಡನೆಯ ಹೆಜ್ಜೆಯ ಅರಿವು ಬಂತು. ಅಷ್ಟಾದಾಗ ಹೀಗೆ ನನ್ನ ಮನೆಯಲ್ಲಿ ನನ್ನೆದುರು ಕೂತು ಪ್ರತಿಮೆಯಿಂದ ಪೂಜೆಗೊಳ್ಳುವ ಭಗವಂತ, ಇಡೀ ವಿಶ್ವದಲ್ಲಿ ತುಂಬಿದ ಭಗವಂತ ನನ್ನೊಳಗೆ ನನ್ನ ಬಿಂಬರೂಪದಲ್ಲಿ ಇದ್ದಾನೆ ಅನ್ನುವುದು 3ನೇ ಅನುಸಂಧಾನ. ಇದೇ 3ನೇ ಹೆಜ್ಜೆ. ಆಗ ನನ್ನೊಳಗೆ, ನನ್ನ ಒಳಗೆ ಆತ್ಮನಿವೇದನ, ಇದು ಭಕ್ತಿಯ ಕೊನೆಯ ಸ್ಟೆಪ್ಪು. ಆತ್ಮನಿವೇದನಂ, ತನ್ನೊಳಗೆ ಭಗವಂತನನ್ನು ಕಾಣು. ಈಗ ಹೊರಗಿಂದ ಕಂಡ ವಿಶ್ವರೂಪ ಎಲ್ಲ ಕಡೆ, ಅದು ನನಗೆ ಮುಖ್ಯ ಅಲ್ಲ. ಎಲ್ಲ ಕಡೆ ತುಂಬಿರುವ ಭಗವಂತ ನನ್ನೊಳಗೆ ಅಂತರ್ಯಾಮಿಯಾಗಿ ನನ್ನ ಬಿಂಬರೂಪವಾಗಿ ನನ್ನೊಳಗೆ, ನನ್ನ ಜೀವಸ್ವರೂಪದೊಳಗೇ ಇದ್ದಾನೆ ಅನ್ನುವುದು 3ನೇ ರಿಯಲೈಸೇಷನ್. ಇದು ಬಿಂಬ ಸಾಕ್ಷಾತ್ಕಾರ. ಇದು ಆದ ತಕ್ಷಣ ಏನು ಮಾಡಿದ ಅವನು? ಬಲಿಗೆ ನೋಡಿ, ಆ ದಾನದ ನೆಪದಿಂದ ಬಿಂಬ ಸಾಕ್ಷಾತ್ಕಾರ ಮಾಡಿಸಿದ ಭಗವಂತ. ಆ ಅರಿವು ಬಂದಾಗ ಏನು ಮಾಡ್ತಾನೆ? ಆತ್ಮನಿ ವೇದನಂ, ತನ್ನಲ್ಲಿ ಭಗವಂತನನ್ನು ಅರಿತಾಗ ಏನಾಗುತ್ತೆ? ಆತ್ಮ ನಿವೇದನಂ, ತನ್ನನ್ನೇ ಭಗವಂತನಿಗೆ ಅರ್ಪಿಸಿಕೊಳ್ತಾನೆ. ಇದೇ ನವವಿಧ ಭಕ್ತಿಯ ಕೊನೇ ಮೆಟ್ಟು. ನವವಿಧ ಭಕ್ತಿ ಇದು ಅಂತ ಹೇಳಿದವ ಪ್ರಹ್ಲಾದ, ಅದನ್ನು ಆಚರಿಸಿ ತೋರಿಸುವ ಅವನ ಮೊಮ್ಮಗ. ಪ್ರಹ್ಲಾದ ಹೇಳಿದ್ದನ್ನು, ಆತ್ಮನಿವೇದನವನ್ನು ತನ್ನ ಜೀವನದಲ್ಲಿ ಮಾಡಿ ತೋರಿಸಿದ ಬಲಿಚಕ್ರವರ್ತಿ. ಹಾಗಾಗಿ ಆತ್ಮ ನಿವೇದನಂ, ತನ್ನನ್ನು ಒಪ್ಪಿಸಿಕೊಂಡ, ಅದೇ ತಲೆ ಕೊಡುವುದು. ಅಂದರೆ ಭಗವಂತನಿಗೆ ತನ್ನ ತಲೆಯನ್ನು ಅರ್ಪಿಸಿದ, ನನ್ನ ತಲೆಯಲ್ಲಿ ನಿನ್ನ ಪಾದ ಇಡುವುದು. ಆ ಭಗವಂತನ ಪಾದವನ್ನ ತನ್ನ ತಲೆಯಲ್ಲಿ ಇಟ್ಟುಕೊಳ್ಳುವ ಭಾಗ್ಯ ಬಂತಲ್ಲ, ಅದರಿಂದ ಅವನು ಇಂದ್ರನ ಸಿಂಹಾಸನ ಕೊಡುವಂಥ ಭಾಗ್ಯ ಬಂತು. ಹೀಗೆ ಮಹಾಪುಣ್ಯ ಕರ್ಮ ಅದು. ಭಗವಂತನಿಗೆ ದಾನ ಮಾಡಿದ್ದು 3 ಹೆಜ್ಜೆ ಅಲ್ಲ, ತನ್ನನ್ನು ತಾನು ಅರ್ಪಣೆ ಮಾಡಿದ್ದು. ಭಗವಂತನಿಗೆ ಸರ್ವಂ ತ್ವದಾರಾಧನಮೇವ ಭೂಯಾತ್, ನಾನೇ ನಿನ್ನ ಸೊತ್ತು, ನಿನಗೆ ಅರ್ಪಿತ ಅಂತ ಆತ್ಮಾರ್ಪಣೆ ಮಾಡಿದನಲ್ಲ, ಅದರಿಂದ ಅವನಿಗೆ ಇಂದ್ರ ಪದವಿ ಬಂತು. ಇದೇ ಕರ್ಮದೇವತೆ ಅಂದರೆ ಹೀಗೆ. ಇಂಥ ಕರ್ಮ ವಿಶೇಷದಿಂದ, ಅಸಾಧಾರಣವಾದ ಸಾಧನೆಯಿಂದ ಎತ್ತರಕ್ಕೇರಿ ದೇವತೆಗಳ ಗುಂಪಿನಲ್ಲೂ ಎತ್ತರದಲ್ಲಿ ನಿಂತವು. ಏ ಕರ್ಮಣ ದೇವಾನಪಿಯಂತಿ, ಇದು ಆಜಾನಜ ದೇವತೆಗಳು ಮತ್ತು ಕರ್ಮದೇವತೆಗಳು. ನಾವೀಗ ಅವರು ಈಗ ಇರತಕ್ಕಂಥ ಸ್ಥಿತಿಯಲ್ಲೇ ಅದನ್ನೇ ಉಪನಿಷತ್ತು ಹೇಳುತ್ತೆ. ಶ್ರೋತ್ರಿಯಸ್ಯ ಚಾಕಾಮಹ ತಸ್ಯ, 2 ಕಡೆಯು ತೇ ಶತಂ ಪಿತೃಣಾಂ ಚಿರಲೋಕಲೋಕಾನಾಂ ಆನಂದಾಃ ಸ ಏಕಃ ಆಜಾನಜಾನಾಂ ದೇವಾನಾಂ ಆನಂದಃ ಶ್ರೋತ್ರಿಯಸ್ಯ ಚಾಕಾಮಹ ತಸ್ಯ ಅಂದರು. ಆಜಾನಜ ದೇವತೆಗಳಿಗೂ ಆ ಆನಂದ ಅಷ್ಟು. ಆ ಆಜಾನಜ ದೇವತೆ ನಾಳೆ ಶ್ರೋತ್ರಿಯನು ಅಕಾಮಹತನೂ ಆದಾಗ, ಅಂದರೆ ತಾನು ಶ್ರವಣ ಮಾಡಿರತಕ್ಕಂಥ ಶಾಸ್ತ್ರದ ಸಮಗ್ರ ಫಲವನ್ನು ಪಡೆದು
ಎಲ್ಲ ಬಯಕೆಗಳನ್ನು ಮೀರಿ ನಿಂತಾಗ, ಅಂದರೆ ಮುಕ್ತನಾದಾಗ ಕೂಡ ಹಾಗೆಯೇ. ಅದೇ ರೀತಿ ತೇ ಶತಂ ಅಜಾನಜಾನಾಂ ದೇವಾನಾಮಾನಂದಾ ಸ ಏಕಃ ಕರ್ಮದೇವಾನಾಂ ದೇವಾನಾಂ ಆನಂದಃ ಯೇ ಕರ್ಮಣ ದೇವಾನ ಪಿಯಂತಿ ಶ್ರೋತ್ರಿಯಸ್ಯ ಚ ಕಾಮಹತಸ್ಯ. ಯಾರು ಕರ್ಮದ ಬಲದಿಂದ ಎತ್ತರಕ್ಕೇರಿ ದೇವತೆಗಳ ಸಾಮಾನ್ಯ ದೇವತೆಗಳಿಗಿಂತಲೂ ಅಂದರೆ ತತ್ವಾಭಿಮಾನ ದೇವತೆಗಳ ಹತ್ತಿರಕ್ಕೆ ಬಂದು ನಿಂತುಬಿಟ್ರಲ್ಲ ಅವರು ಅಷ್ಟೇ. ಇದು ಬಲಿಗೆ ವಾಮನ ತಲೆ ಕೊಟ್ಟ ವಾಮನಿಗೆ ಬಲಿ, ಅದರ ಫಲವಾಗಿ ಇಂದ್ರ ಪದವಿ ಸಿಕ್ಕಿತು ಅಂತ ತಿಳ್ಕೋಬೇಡಿ. ಅಷ್ಟೇ ಅಲ್ಲ, ಮೋಕ್ಷದಲ್ಲಿ ಕೂಡ ಆಜಾನಜ ದೇವತೆಗಳಿಗಿಂತ ಬಲಿ ಶ್ರೇಷ್ಠನಾಗಿರ್ತಾನೆ. ಶ್ರೋತ್ರಿಯ ಸ್ಥಿತಿ ಕರ್ಮದೇವತೆಗಳು ಇಲ್ಲಿ ಮಾತ್ರ ಏನೋ ಒಂದು ಕರ್ಮದಿಂದ ಟೆಂಪರರಿ ಪ್ರಮೋಷನ್ ಅಲ್ಲ, ಅದು ಇಟ್ ಈಸ್ ಎ ಪರ್ಮನೆಂಟ್ ಪ್ರಮೋಷನ್. ಅಂದರು ಭಗವಂತನ ಅಂತರಂಗದ ಭಕ್ತಿಯಲ್ಲಿ ಅಷ್ಟು ಬೆಳೆದ ಮೇಲೆ ಅದು ಕ್ಷಣಿಕ ಅಲ್ಲ. ಅದು ಶ್ರೋತ್ರಿಯಸ್ಯ ಚ ಕಾಮಹತಸ್ಯ ಕರ್ಮದೇವತೆಗಳು ಮುಕ್ತಿಯಲ್ಲಿ ಕೂಡ ಅದೇ ಥರ ಆಜಾನಜ ದೇವತೆಗಳಿಗಿಂತ 100 ಪಟ್ಟು ಎತ್ತರಕ್ಕಿರ್ತಾರೆ. ಆಜಾನಜ ದೇವತೆಗಳಾಯಿತು, ಕರ್ಮದೇವತೆಗಳಾಯಿತು. ತೇ ಶತಂ ಕರ್ಮದೇವಾನಾಂ ದೇವಾನಾಂ ಆನಂದಾಃ ಸ ಏಕೋ ದೇವಾನಾಂ ಆನಂದಃ. ಈ ಕರ್ಮದೇವತೆಗಳಿಗಿಂತ 100 ಪಟ್ಟು ಹೆಚ್ಚು ಆನಂದ ದೇವತೆಗಳಿಗೆ ಅಂದರು. ತೇ ಶತಂ ಕರ್ಮದೇವಾನಾಂ ದೇವಾನಾಂ ಆನಂದಾಃ ಸ ಏಕಃ ದೇವಾನಾಂ ಆನಂದ ಅಂತ. ಇಲ್ಲಿ 100 ಪಟ್ಟು ಅಂದರೆ 100 ಪಟ್ಟು. ಯಾಕೆಂದರೆ ದೇವತೆಗಳು ಅಂದರೆ ಇಲ್ಲಿ ಎಲ್ಲಿ ಶುರುವಾಗುತ್ತೆ? ನಮ್ಮ ಕರ್ಮದೇವತೆಗಳಲ್ಲಿ ಮೊದಲನೇವನು ಕರ್ಮಮಾನಿಯೇ ಪುಷ್ಕರ ಕರ್ಮದೇವತಾ. ಕರ್ಮದೇವತೆಗಿಂತ ಮೇಲ್ನವ ಕರ್ಮಾಭಿಮಾನಿ ದೇವತೆ ಪುಷ್ಕರ. ವರುಣಪುತ್ರನಾದ ಪುಷ್ಕರ ಇದ್ದಾನೆ, ಅಭಿಮಾನಿ ದೇವತೆ. ಅದರ ನಂತರ ಅಗ್ನಿಪತ್ನಿ ಇದ್ದಾಳೆ, ಗಂಗಾ ಇದ್ದಾರೆ, ಸ್ವಾಹ, ಪರ್ಜನ್ಯ, ಮಿತ್ರ, ಅಗ್ನಿ. ಈ 18ನೇ ಕಕ್ಷೆಯಲ್ಲಿ ಇರತಕ್ಕಂಥ ದೇವತೆಗಳು. ಆಮೇಲೆ ಅದರಿಂದ ಮುಂದೆ ಹೋಗತಕ್ಕಂಥ 18ನೇ ಕಕ್ಷೆಯಲ್ಲಿ ಕರ್ಮದೇವತೆಗಳು ಬಂದುಬಿಡ್ತಾರೆ. ಆದ್ದರಿಂದ ನಾವು 18ನೇ ಕಕ್ಷೆಯಿಂದ ಮೇಲಕ್ಕೆ ಹೋಗೋಣ. ಈಗ ದೇವತೆಗಳು ಅಂದರೆ ಸುಮಾರಾಗಿ ಸ್ಥೂಲವಾಗಿ ಅಗ್ನಿಯಿಂದ, ಅದೇ ಅಗ್ನಿರ್ವೈ ದೇವಾನಾಮೋ ಮಹಾ ಅಂತ ಯಾಕೆ ಬಂತು ಅಂದರೆ ಈ ದೇವತೆಗಳ ಕಕ್ಷೆ ಅಂತ ಏನು ಆನಂದ ಹೇಳ್ತಾರೆ ಅದು ಅಗ್ನಿಯಿಂದ ಪ್ರಾರಂಭ ಆಗುತ್ತೆ ಸುಮಾರಾಗಿ. ಆದ್ದರಿಂದ ದೇವಾನಾಮ್ ಅಂದರೆ ಅಗ್ನಿಯಿಂದ ನಂತರ ಮುಂದೆ ಅವರು ಹೇಳ್ತಕ್ಕಂಥ ಅಗ್ನಿಯಿಂದ ನಂತರ 14ನೇ ಕಕ್ಷೆಯಲ್ಲಿ ವರುಣ, 14ನೇ ಕಕ್ಷೆಯಲ್ಲಿ 13ನೇ ಕಕ್ಷೆಯಲ್ಲಿ ವರುಣ ಇದ್ದಾನೆ, 12ನೇ ಕಕ್ಷೆಯಲ್ಲಿ ಸೂರ್ಯ ಚಂದ್ರಯಮ ಇದ್ದಾರೆ, 11ನೇ ಕಕ್ಷೆಯಲ್ಲಿ ಪ್ರವಹವಾಯು ಇದ್ದಾನೆ, 10ನೇ ಕಕ್ಷೆಯಲ್ಲಿ ಅನಿರುದ್ಧ ಬೃಹಸ್ಪತಿಗಳೆಲ್ಲ ಇದ್ದಾರೆ, 9ನೇ ಕಕ್ಷೆಯಲ್ಲಿ ಅಹಂಪ್ರಾಣ ಇದ್ದಾನೆ. ಅದರ ನಂತರ ಬರೋದು ಇಂದ್ರ. ಇವರೆಲ್ಲ ಒಂದೇ ಸಮಾನ ಕಕ್ಷೆಯವರಲ್ಲ. ಇವರೆಲ್ಲ ಒಬ್ಬರಿಗಿಂತ ಒಬ್ಬರು 5 ಪಟ್ಟು 10 ಪಟ್ಟು 100 ಪಟ್ಟು ಒಬ್ಬರಿಂದ ಒಬ್ಬರಿಂದ ಹೆಚ್ಚು. ಆದ್ದರಿಂದ ಈ ತತ್ವಾಭಿಮಾನ ದೇವತೆಗಳಲ್ಲಿ ಅಗ್ನಿಯಿಂದ ಹಿಡಿದು ಮುಂದೆ ಬರತಕ್ಕಂಥ ಇಂದ್ರನ ತನಕ ಬೃಹಸ್ಪತಿ ಇಂದ್ರನಿಗಿಂತ ಕೆಳಗೆ ಬರ್ತಾನೆ. ಅವನು 10ನೇ ಕಕ್ಷೆಯ ತನಕದ ದೇವತೆಗಳನ್ನು ಇಟ್ಕೊಳ್ಬೇಕಾದ್ರಿಂದ ಬರೇ 100 ಅಲ್ಲ 106 ಪಟ್ಟು ಒಬ್ಬರಿಂದ ಒಬ್ಬರು ಹೆಚ್ಚು. ಅದನ್ನು ಆ ಮೈನರ್ ಡೀಟೇಲ್ಸನ್ನು ಇವರು ಹೇಳೋದಿಲ್ಲ ಅಷ್ಟೇ. 106 ಪಟ್ಟು ಒಬ್ಬರಿಂದ ಒಬ್ಬರು 10 ಪಟ್ಟು 20 ಪಟ್ಟು 100 ಪಟ್ಟು ಅಧಿಕವಾಗಿರತಕ್ಕಂಥ ತತ್ವಾಭಿಮಾನ ದೇವತೆಗಳು ಬರ್ತಾರೆ. ತೇ ಶತಂ ಕರ್ಮದೇವಾನಾಂ ದೇವಾನಾಂ ಆನಂದಾಃ ಸ ಏಕಃ ದೇವಾನಾಂ ಆನಂದಃ. ತತ್ವಾಭಿಮಾನ ದೇವತೆಗಳ ಆನಂದ ಅದು 100 ಪಟ್ಟು. 100 ಪಟ್ಟು ಅಂದರೆ ಮತ್ತೆ ಅದನ್ನು ಶಾಸ್ತ್ರದಲ್ಲಿ ನೋಡಿಕೊಂಡು ವ್ಯವಸ್ಥೆ ಮಾಡಿಕೊಳ್ಬೇಕು. ಯಾಕೆಂದರೆ 100 ಅನ್ನೋದಕ್ಕೆ 106 ಅಂತಲೇ ಅರ್ಥ ಶಾಸ್ತ್ರದಲ್ಲಿ ಬಳಕೆಯಲ್ಲಿದೆ. ನಾವು ಕನ್ನಡದಲ್ಲಿ 106 1000 ಅಂತೇವಲ್ಲ, ಹಾಗೆ ಸಂಸ್ಥೆಯಲ್ಲಿ ಶತಂ ಸಹಸ್ರಂ ಅಂತಾರೆ. 106 ಅಂತ ಹೇಳಿದಾಗೆ ಸಂಸ್ಥೆಯಲ್ಲಿ ಷಟ್ಶತಂ ಅಂತ ಹೇಳುವ ಗಟ್ಟಲೆ ಇಲ್ಲ. 100 ಶತಂ ಅಂದರೆ 106 ಅಂದರೆ ತುಂಬ ಅಂತ. ಎಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿ ತಿಳ್ಕೋಬೇಕು, ತುಂಬ ಅಷ್ಟೇ. ಸಹಸ್ರಂ ಅಂದರೆ 1000 ಎಷ್ಟು ಲೆಕ್ಕ ಮಾಡಿ ಸೇರಿ ನೋಡ್ಕೋಬೇಕು. ಆದ್ದರಿಂದ ಶತ ದಶ ಕೂಡ ಅಷ್ಟೇ 10. ಕನ್ನಡದಲ್ಲಿ ಅದೇ 16 ಜನ 106 ಜನ 1000 ಜನ. ಸಂಸ್ಥೆಯಲ್ಲಿ 10 100 1000 ಅಂದರೆ ತುಂಬ ಅಂತ ಅರ್ಥ. ಆದರೆ ಅದರಲ್ಲಿ ವ್ಯತ್ಯಾಸ ಇದೆ. ತುಂಬ ಅನ್ನೋದಲ್ಲಿಯೂ 106 ಜನ ಸೇರಿದರು ಅನ್ನೋದಕ್ಕಿಂತ 16 ಜನ ಅಂದರೆ 10ಕ್ಕಿಂತ ಹೆಚ್ಚು 100ರ ಒಳಗೆ ಸುಮಾರಾಗಿ ಹಾಗೊಂದು ಅರ್ಥ. ನಾವು ಅದನ್ನು ಹಾಗೆ ಹೇಳುವಾಗ 106 ಅಂದರೆ 100ಕ್ಕಿಂತ ಹೆಚ್ಚು 1000ದ ಒಳಗೆ ಸುಮಾರಾಗಿ, 1000 ಅಂದರೆ 1000ಕ್ಕಿಂತ ಹೆಚ್ಚು. ಇದು ನಾವು ಕನ್ನಡದಲ್ಲಿ ಬಳಸುವ ಅರ್ಥ. ಸಂಸ್ಕೃತದಲ್ಲಿ ಶತ ದಶ ಸಹಸ್ರ ಎಲ್ಲವನ್ನು ಕೂಡ ಒಂದೇ ಅರ್ಥ. ಅದಕ್ಕೆ ಇನ್ಯೂಮರಬಲ್ ಅಂತ, ಎಣಿಸಲಿಕ್ಕೆ ಆಗದಷ್ಟು ಅಂತ. ಎಷ್ಟು ಆಗ್ಬೋದು? ಎಣಿಕೆಗೆ ಸಿಗದಷ್ಟು.
ಶತಂ ದಶ, ಮಹಾಭಾರತದಲ್ಲಿ ಒಂದು ಮಾತಿದೆ, ಶತಂ ದಶ ಸಹಸ್ರಂಚ ಸರ್ವಂ ಅಕ್ಷಯ್ಯ ವಾಚಕಂ ಅಂತ. ನಿಮಗೆ ಬೇಕು ಅಂದರೆ 10 ಅಂದರೆ ಅನಂತ ಅಂತ ಅರ್ಥ, 100 ಅಂದರೆ ಅನಂತ ಅಂತ ಅರ್ಥ, 1000 ಅಂದರೆ ಅನಂತ. ಇಷ್ಟು ಅಂತ ಸಂಖ್ಯೆ ಅಲ್ಲ, ಅನಂತ ಅನ್ನೋದಕ್ಕೆ ಅದನ್ನು ಬಳಸಬಹುದು ಅಂತ. ಲೆಕ್ಕ ಇಲ್ಲದಷ್ಟು ಅಂತ ಅರ್ಥ, ಅಸಂಖ್ಯ ಅಂತ ಅರ್ಥ. ಯಾಕೆ ಅಂದರೆ ಮತ್ತೆ ಸಂಖ್ಯೆ ಇಲ್ವಲ್ಲ ಅಂತಾರೆ. ದಶ 10 ಅಂತ ಉಂಟಲ್ಲ, ಆಮೇಲೆ ಎಲ್ಲಿದೆ ಮತ್ತು ಸಂಖ್ಯೆ ಎಲ್ಲಿದೆ? 10 ಆದಮೇಲೆ ಸಂಖ್ಯೆ ಎಲ್ಲಿದೆ ಹೇಳ್ರಿ ಅಂತಾರೆ ಅವರು. 10 ಆದಮೇಲೆ ಸಂಖ್ಯೆಯೇ ಇಲ್ಲ. 1 2 3 4 5 6 7 8 9 ಮತ್ತು 0 ಮುಗೀತು. ಇನ್ನೇನಿದೆ? ಇನ್ನು ನೀವು ಎಷ್ಟು ಬರೆದ್ರು ಇಷ್ಟನ್ನೇ ಅಲ್ಲ ಕಂಟಿನ್ಯೂ ಮಾಡೋದು. ಆದ್ದರಿಂದ ನೀವು 1 ರಿಂದ 9 ತನಕ ಪ್ಲಸ್ 0 ಈ 10 ಸಂಖ್ಯೆಗಳನ್ನು ಬಿಟ್ಟರೆ ಮತ್ತೆ ಸಂಖ್ಯೆಯೇ ಇಲ್ಲ ಜಗತ್ತಿನಲ್ಲಿ. ಈ 10ನ್ನು ಆಚೆ ಈಚೆ ಇನ್ನೊಮ್ಮೆ ರಿಪೀಟ್ ಮಾಡೋದು, ಮುಂದೆ ಬರೆಯುವುದು, ಹಿಂದೆ ಬರೆಯುವುದು, ಪುನಃ ಬರೆಯುವುದು, ಇಷ್ಟೇ ಇನ್ನು ಸಂಖ್ಯೆಗಳು ಬದಲಾಗುತ್ತದೆ. 2 0 100 ಆಯಿತು, 3 0 1000 ಆಯಿತು, ಅಷ್ಟೇ. ಏನು ಹೊಸತೇನಿದೆ? ಹೊಸ ಸಂಖ್ಯೆಯೇ ಇಲ್ಲ. ಆದ್ದರಿಂದ ದಶ ಅನ್ನೋದು ಅನಂತದ ಸಂಕೇತ. ಅಷ್ಟೇ ಅಲ್ಲ, ದಶ ಅನ್ನೋ ಶಬ್ದವೂ ಅದನ್ನೇ ಹೇಳುತ್ತೆ. ಏನದು? ಅದು ದಶ ಅಂದರೆ ಶ ಅಂದರೆ ಏನು? ಶನ್ನೋ ಮಿತ್ರ ಶಂ ವರುಣ ಶನ್ನ ಇಂದ್ರೋ ಶನ್ನೋ ಮಿತ್ರ ಶನ್ನ ಇಂದ್ರೋ ಶನ್ನೋ ವಿಷ್ಣು ಪ್ರೋಕ್ತಮಃ. ಶಂ ಅಂದರೆ ಆನಂದ ಸ್ವರೂಪನಾದ ಭಗವಂತ. ಶನ್ನೋ ಭವತ್ತು ಅರ್ಯಮ, ಎಲ್ಲ ಕಡೆ ಶಂ ಅಂದರೆ ಆನಂದ ಸ್ವರೂಪನಾದ ಭಗವಂತ. ಅವನನ್ನು ನಮಗೆ ತಂದು ಕೊಡುವಂಥದ್ದು ದಶ. ಶಂ ದದಾತಿ, ಅವನನ್ನು ತಂದು ಕೊಡೋದು ಅಂದರೆ ಅವನ ಬಗ್ಗೆ ನಮಗೆ ಅರಿವನ್ನು ಕೊಡೋದು. ಏನು ಅರಿವು? ಭಗವಂತ ಏನು? ಭಗವಂತ ಅನಂತ, ಸಂಖ್ಯೆಗೆ ಸಿಗದವ. ಅದರಿಂದ ದಶ. ಶತ ಅಂದರೆ ಶಂ ತನೋತಿ, ಅಲ್ಲಿಯೂ ಅಷ್ಟೇ ಆನಂದ ಸ್ವರೂಪನಾದಂಥ ಭಗವಂತನ ಅರಿವು ನಮ್ಗೆ ಕೊಡುವಂಥದ್ದು. ಭಗವಂತ ಅರಿವು ಅಂದರೆ ಅನಂತ ಅನ್ನೋ ಅರಿವು. ಸಹಸ್ರ ಅಂದರೆ ಏನು? ಸಹ ಭಗವಂತನ ನಂಬರ್ ಎಷ್ಟೋ ಅಷ್ಟೇ ನಂಬರ್ ಇದು. ಸಹ ಸರತಿ, ಭಗವಂತನ ಸಮ ಸಂಖ್ಯೆಯಲ್ಲಿ ಸಾಗುವಂಥ ಸಂಖ್ಯೆ ಅಂದರೆ ಅನಂತ. ಸೊ ಅದನ್ನು ನೀವು ಎಟಿಮಾಲಜಿ ನೋಡಿದರೆ, ಎಟಿಮಾಲಜಿಕಲಿ ಶತ ದಶ ಸಹಸ್ರ ಅನ್ನುವ ಎಲ್ಲ ಶಬ್ದಗಳು ಅಸಂಖ್ಯ ಅನ್ನುವ ಅರ್ಥವನ್ನು ಹೇಳ್ತವೆ. ಇದು ಮೂಲ ಅರ್ಥ. ಆದ್ದರಿಂದ ಮತ್ತೆ ಅದಕ್ಕೆ ಎಷ್ಟು ಸಂಖ್ಯೆ ಅಂತ ನೀವು ಗಣಿತ ಮಾಡಿ ಸೇರಿಸ್ಕೊಳ್ಳಿ, ಅದು ಅಸಂಖ್ಯವನ್ನು ಹೇಳುತ್ತೆ. ಎಷ್ಟು ಆಗ್ಬೋದು? ಹೀಗೆ ತೇಯೇ ಶತಂ ಕರ್ಮದೇವಾನಾಂ ದೇವಾನಾಮಾನಂದ ಸ ಏಕೋ ದೇವಾನಾಂ ಆನಂದ. ಈ ದೇವತೆ ಅಂದರೆ ಅಗ್ನಿಯಿಂದ ಹಿಡಿದು ಅಗ್ನಿಯಿಂದ ಮೇಲೆ ಇದು